ಹೂವಿಟ್ಟು ಬೆಂಕಿಯ ಮಡಿಲಲ್ಲಿ. ನೀಲಕಂಠರಾವ್ ಬಹಾದೂರ್ ಅವರೇ, ತಾವು ಒಂದು ವಿಷಯ ಮರೆತು ಬಿಟ್ಟಿದ್ದೀರಿ ಅಂತ ಕಾಣುತ್ತೆ. ನಿಮ್ಮನೆ ಕೊಟ್ಟಿಗೆಗಿಂತ ದೊಡ್ಡದು ನಮ್ಮನೆ ಕುದುರೆ ಲಾಯ. ಅದನ್ನು ನೋಡ್ಕೊಳ್ಳೋದಕ್ಕೆ ಅಂತ 10 ಹೆಣ್ಣಾಳುಗಳಿದ್ದಾರೆ. ಅವರಲ್ಲಿ ಒಬ್ಬಳನ್ನ ನಾಳೆಂದಾನೆ ಕೆಲಸದಿಂದ ತೆಗೆದು ಹಾಕಿಬಿಡ್ತೀನಿ. ಅವಳ ಜಾಗಕ್ಕೆ ನಿಮ್ಮ ಮಗಳು ಬರ್ತಾಳೆ. ಲಾಯದ ವಾಸ, ಲದ್ದಿ ವಾಸನೆ ಹೇಗಿರತ್ತೆ ಅಂತ ಅವಳಿಗೂ ಗೊತ್ತಾಗಲಿ ಬಿಡಿ. ಈಗ್ರೆ ಇದರಿಂದ ನಿಮಗೆ ಏನೇನೂ ಬೇಜಾರಾಗೋದಿಲ್ಲ ಅಂತ ನನಗೆ ಚೆನ್ನಾಗಿ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ನೀವೇ ಹೇಳಿಬಿಟ್ರಲ್ಲ. ಹೀಗೆ ಹಾಗೆಲ್ಲ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ನೀವು ಆಡಿದ್ರೆ ಸರಿ ಮಾತು, ನಾವು ಆಡಿದ್ರೆ ತಪ್ಪು ಹೇಗಾಗತ್ತೆ? ನ್ಯಾಯ ನಿಯಮಗಳು ಎಲ್ರಿಗೂ ಒಂದೇ ತಾನೆ. ಈಗ ಕಾಯಿ ಬಿದ್ದೋಳು ಹಾಗೆ ಕಾಣಿಸ್ತೀನಿ. ಜೊತೆಗೆ ಹೇಗೋ ಹೊಟ್ಟೆ ನೋವು ಇದೆಯಲ್ವಾ? ಬೇಗ ಬಾ ನನ್ನ ಜೊತೆಗೆ. ಎಲ್ಲಿಗಮ್ಮ? ನಿಮ್ ತಂದೆ ನಿನ್ನ ನೋಡಕ್ಕೆ ಅಂತ ಬಂದಿದ್ದಾರೆ. ಅಯ್ಯೋ ದೇವ್ರೆ, 10 ಸಲ ಬನ್ನಿಯಪ್ಪ ಬನ್ನಿಯಪ್ಪ ಅಂತ ಕರೆದ್ರು ಬರ್ದೇ ಇರೋ ಅವ್ರು ಇವತ್ತೇ ಬರ್ಬೇಕಾ? ಅಮ್ಮ ಹೋದ್ಸಲ ನೋಡಿದ್ದಕ್ಕಿಂತ ತುಂಬಾ ಸ್ವರ ಹೋಗ್ಬಿಟ್ಟಿದೀಯ ಕಣ ಈ ಸಲ. ಇಲ್ಲ ಅಪ್ಪಾಜಿ, ನಾನಿಲ್ಲಿ ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಇನ್ನು ಮುಂದೆ ಈಗಿರೋದಕ್ಕಿಂತಲೂ ಚೆನ್ನಾಗಿರ್ತೀಯ. ಚೆನ್ನಾಗಿರಬೇಕು. ನಮ್ಮಪ್ಪ ಬಂದಿದ್ದಾರೆ, ಕೆಳಗಡೆ ಇದ್ದಾರೆ. ಬಂದಾಗ್ಲಿಂದ ಶ್ರೀ ಎಲ್ಲಿ ಎಲ್ಲಿ ಅಂತ ತುಂಬಾ ವಿಚಾರಿಸಿದ್ರು. ನೀನ್ ಬರೋವರೆಗೂ ಇದ್ದು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹೌದಾ? ಹೌದು ಶ್ರೀ, ಬೆಳಗ್ಗೆನೆ ಮಾವನವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡಿದ್ದಾರೆ. ಇನ್ ಯಾವತ್ತೂ ನನ್ನ ಮಗಳನ್ನ ಹೀಗೆಲ್ಲ ನಡ್ಸ್ಕೋಬೇಡಿ, ಅವಳು ರಾಣಿ ತರ ಬೆಳೆದಿದ್ದಾಳೆ, ಇನ್ಮೇಲೆ ಅವಳು ಹಾಯಾಗಿ ಇದೇ ರೂಮಲ್ಲಿ ಇರ್ತಾಳೆ ಅಂತ ಆರ್ಡರ್ ಮಾಡಿದ್ದಾರೆ. ಸತ್ಯ, ಇನ್ಮೇಲೆ ನಾನು ದರಿದ್ರ ಕೊಡ್ಕೆಲಿ ಇರೋ ಹಾಗಿಲ್ಲ. ಮಲ್ಲಿ, ನಾವು ನಮ್ಮ ಅಪ್ಪನ ಹತ್ರ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ನೀನ್ ನಿನ್ ವಸ್ತುಗಳನ್ನೆಲ್ಲ ತಗೊಂಡ್ ಹೋಗ್ತಾ ಇರ್ಬೇಕು, ಗೊತ್ತಾಯ್ತಾ? ಅಯ್ಯಯ್ಯಯ್ಯೋ, ಇದೇ ಶ್ರಾವಣಿಯ ಮರ ಹಿಂಗ್ ಬಂದ್ಬಿಟ್ರಿ ನೀವು. ನೀವ್ಯಾರು ಈ ಕೋಣೆನಾಗ ಇಲ್ದೇನೆ ಅವಳು ವಸ್ತುಗಳನ್ನೆಲ್ಲ ತಕೊಂಡು ಹೋಗು ಅಂತ ಹೇಳ್ಬಿಡ್ತಾ ಇದೀರಿ? ಅಯ್ಯೋ, ಹಂಗ್ ಮಾತ್ರ ಮಾಡ್ಬೇಡಿ, ಬುದ್ಧಿ ಇಲ್ವಾ ನಿಮ್ಗೆ ಇಟ್ಟುವೆ? ನೀವು ಕೋಣೆನಾಗ ಇದ್ದಾಗ್ಲೇ ಅವಳು ವಸ್ತುಗಳನ್ನ ತಕೊಂಡು ಹೋಗ್ಬೇಕು, ಹಂಗೆ ಹೇಳ್ಬೇಕು. ಯಾರು ಇವಳು? ಯಾರು ಅನ್ಕೊಂಡು ಹಿಂಗ್ ಹೇಳ್ತಿದ್ದೀರಿ? ಇವಳು ಈ ಮನೆ ದಾಸಿ. ಏನ್ ಹೇಳಿ ಅಂದ್ರೆ ನಿಮ್ಮ ಕೈ ಎಷ್ಟು ಮೃದುವಾಗಿದೆ. ಚಿಕ್ಕ ಮಕ್ಕಳು ಹಾಗೆ ಗಾಳಿಪಟ ಹಾರಿಸ್ಕೊಂಡಿರ್ತೀರಲ್ಲ, ಅದಕ್ಕೆ ಅಂತ ಕಾಣುತ್ತೆ. ನೋಡಿ, ಇವತ್ತು ಈ ಕಡಗ ತೊಟ್ಕೊಂಡಿದ್ದೀನಿ. ಇನ್ನು ಮುಂದೆ ಈ ಮಕ್ಕಳ ಆಟಗಳನ್ನೆಲ್ಲ ಬಿಟ್ಟು ಮುಂದಿನ ಜಾಗದಲ್ಲಿ ಕುಸ್ತಿ ಪಂದ್ಯಕ್ಕೆ ಸಿದ್ಧರಾಗಬೇಕು ನೀವು. ಏನು ಯಾಕೋ ಕೆಲವು ದಿವಸಗಳಿಂದ ಬರೇ ಕೆಟ್ಟ ಕನ ಬೀಳ್ತಾ ಇತ್ತು. ನನ್ನ ಮಗಳಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತ ಅನ್ನಿಸಿ ಒಂಥರ ಸಂಕಟ ಆಗೋದಕ್ಕೆ ಶುರು ಆಗೋಯ್ತು. ಅದಕ್ಕೆ ತಕ್ಷಣ ಹೊರಟು ಬಂದ್ಬಿಟ್ಟೆ. ಇವರಿಬ್ರು ಜೊತೆಯಾಗಿರೋದನ್ನ ನೋಡಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತು. ಏನು ನಾನು ಹೊರಟು ಒಂದ್ ಲೋಟ ನೀರಾದ್ರೂ ಕುಡ್ಕೊಂಡು ಹೋಗ್ಬೋದಲ್ಲ? ಆಗಬಹುದು. ಈಗ ಮನೆಯಲ್ಲಿ ನೀರು ಕುಡಿಬಹುದು, ದೋಷ ಇಲ್ಲ. ಚಂದ್ರಿ, ತಗೊಂಬ. ಸರಿ ಕಣ್ರಪ್ಪ. ಪುಟ್ಟ ಬರ. ಇವಳು ಏ ಹುಡುಗಿ,